ತೋಳಗಳ ದಾರಿಯಲ್ಲಿ ಸಿಂಹ. ಕನ್ನಡ ನಾಡು ನುಡಿ ಭಾಷೆ ಗಡಿ ವಿಚಾರಕ್ಕೆ ಧಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಕನ್ನಡಿಗರು ಸಹಿಸೋದಿಲ್ಲ. ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ರು, ಕರವೇ ನಾರಾಯಣಗೌಡರು ಮಾತ್ರ ಕ್ಷಮಿಸೋ ಮಾತೇ ಇಲ್ಲ. ಕನ್ನಡ ಅಸ್ಮಿತೆಯನ್ನ ಕೆಣಕಿದವರು ಕನ್ನಡ ಮಾತೆಯ ಕ್ಷಮೆ ಕೇಳೋವರೆಗೂ ನಮ್ಮ ಗೌಡ್ರು ಬಿಡೋದಿಲ್ಲ. ಈಗಲೂ ಅಷ್ಟೇ ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟ ಗಾಯಕ ಸೋನು ನಿಗಮ್ಗೆ ಪಾಠ ಕಲಿಸಲು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಂದವರಿಗೆ ನಾನು ಹೇಳುವ ಒಂದು ಮಾತೇನೆಂದ್ರೆ, ಕರ್ನಾಟಕದ ನೆಲದಲ್ಲಿ ಬದುಕಬೇಕು ನೀವು ಅನ್ನೋದಾದ್ರೆ ಕನ್ನಡ ಕಲಿಲೇಬೇಕು, ಕನ್ನಡಿಗರಾಗಿ ಬದುಕಲೇಬೇಕು, ಇಲ್ಲವ ಕರ್ನಾಟಕ ಬಿಟ್ಟು ತೊಲಗಲೇಬೇಕು. ಹೌದು, ಗಾಯಕ ಸೋನು ನಿಗಮ್ ಕನ್ನಡದ ಅನ್ನ ತಿಂದು ಹಸಿವು ನೀಗಿಸಿಕೊಂಡಿದ್ದಾರೆ. ಕನ್ನಡದ ಬಗ್ಗೆ ಹಾಡಿ ಖ್ಯಾತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಹಾಡಿದಷ್ಟು ಒಳ್ಳೆಯ ಹಾಡುಗಳನ್ನ ಬೇರೆ ಯಾವ ಭಾಷೆಯಲ್ಲೂ ಹಾಡಿಲ್ಲ ಎಂದಿದ್ದ ಸೋನು ನಿಗಮ್ ಈಗ ಕನ್ನಡದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಏಪ್ರಿಲ್ 25 ಹಾಗೂ 26ರಂದು ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಭಾಗಿಯಾಗಿದ್ರು. ಈ ವೇಳೆ ವಿದ್ಯಾರ್ಥಿಯೊಬ್ಬ ಕನ್ನಡದ ಹಾಡು ಹೇಳುವಂತೆ ಕೇಳಿದ್ದು ಅದು ಸಾಮಾನ್ಯ ಕೂಡ ಆಗಿತ್ತು. ಈ ವೇಳೆ ತಾಳ್ಮೆ ಕಳೆದುಕೊಂಡ ಸೋನು ನಿಗಮ್ ತಮ್ಮ ಹಾಡನ್ನ ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಹೇಳಿ ಕನ್ನಡ ಮಕ್ಕಳನ್ನ ಕೆಣಕಿ ಬಿಟ್ರು. ಈಗ ಸೋನು ನಿಗಮ್ ವಿರುದ್ಧ ಕನ್ನಡಿಗರ ಆಕ್ರೋಶ ಜ್ವಾಲೆಯಂತಾಗಿದೆ. ಅದರಲ್ಲೂ ಕರವೇ ನಾರಾಯಣಗೌಡರು ಸಿಡಿದೆದ್ದಿದ್ದು ಇಂತಹ ನಾಡದ್ರೋಹಿಯನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಗುಡುಗಿದ್ದಾರೆ. ಕನ್ನಡಿಗರನ್ನ ಕಾಶ್ಮೀರದ ಘಟನೆಗೆ ಹೋಲಿಕೆ ಮಾಡುವಂಥ ಸೋನು ನಿಗಮ್ ಇವನಿಗೆ ಸರಿಯಾದ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. ಇವನು ಕನ್ನಡಿಗರನ್ನು ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ನಲ್ಲ, ಇವನೇ ಸಾಂಸ್ಕೃತಿಕ ಭಯೋತ್ಪಾದಕ. ಭಾರತದ ಸಾಂಸ್ಕೃತಿಕ ಭಯೋತ್ಪಾದಕ ಇವನೇ ಸೋನು ನಿಗಮ್. ಇವನು ಭಾರತದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಅನಿಸುತ್ತೆ. ಇವನ ಪಾಕಿಸ್ತಾನಕ್ಕೆ ಕಳಿಸಿ ಇವನಿಗೆ ಕರ್ನಾಟಕದ ಜನ ಕಷ್ಟ ಕಾಲದಲ್ಲಿ ಇವನ ಕೈ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಸೋನು ನಿಗಮ್ ಅವರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅವರೆಲ್ಲ ಕನ್ನಡದ ಹಾಡ್ದ ಅನ್ನೋ ಕಾರಣಕ್ಕೆ ಅವನ್ನ ಪ್ರೀತಿಸ್ತಾರೆ, ಅವನ್ನ ಗೌರವಿಸ್ತಾರೆ. ಅಂಥ ಕನ್ನಡದ ಹೃದಯ ಶ್ರೀಮಂತಿಕೆಗೆ ಎಂಥ ಬರೆ ಆಗ್ತಾನೆ ಇವನು ಅಂದರೆ, ಇಂಥವರು ಕರ್ನಾಟಕದ ನೆಲದಲ್ಲಿ ಕಾಲಿಡ್ಲಿಕ್ಕೆ ಬಿಡಬಾರ್ದು. ಮತ್ತೊಂದೆಡೆ ಸೋನು ನಿಗಮ್ ವಿರುದ್ಧ ಕರವೇ ದೂರು ದಾಖಲಿಸಿದೆ. ಸೋನು ನಿಗಮ್ ಹೇಳಿಕೆ ವಿವಾದ ಸೃಷ್ಟಿಸಿದ್ದು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಇವರು ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ನಾರಾಯಣಗೌಡರ ನಿಯೋಗ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದೆ. ಕರವೇ ದೂರು ನೀಡಿದ ವಿಚಾರವು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಚರ್ಚೆಯಾಗಿ ಸೋನು ನಿಗಮ್ಗೆ ಬಿಸಿ ಮುಟ್ಟಿದೆ.